ಡೇವಿಡ್ ಮತ್ತು ಗೋಲಿಯಾತ್ ಧೈರ್ಯದ ಕಥೆ. ಬಹಳ ಹಿಂದಿನ ಕಾಲದಲ್ಲಿ ಇಸ್ರೇಲ್ ದೇಶದ ಬೆತ್ಲೆಹೆಮ್ ಎಂಬ ಪಟ್ಟಣದಲ್ಲಿ ಡೇವಿಡ್ ಎಂಬ ಬಾಲಕನಿದ್ದನು. ಅವನು 8 ಸಹೋದರರಲ್ಲಿ ಅತ್ಯಂತ ಕಿರಿಯವ. ತನ್ನ ತಂದೆಯ ಕುರಿಗಳನ್ನು ಮೇಯಿಸುವ ಕೆಲಸ ಮಾಡುತ್ತಿದ್ದನು. ಅಷ್ಟು ಚಿಕ್ಕ ವಯಸ್ಸಿನಲ್ಲೇ ಅವನು ಕುರಿಗಳನ್ನು ಕಾಡು ಪ್ರಾಣಿಗಳಿಂದ ರಕ್ಷಿಸಲು ಹಗಲಿರುಳು ಶ್ರಮಿಸುತ್ತಿದ್ದನು. ಧೈರ್ಯಶಾಲಿ ಡೇವಿಡ್. ಹಸಿದ ಸಿಂಹ ಮತ್ತು ಕರಡಿಗಳು ಕುರಿಗಳ ಮೇಲೆ ದಾಳಿ ಮಾಡಿದಾಗ ಡೇವಿಡ್ ಹೆದರದೇ ತನ್ನ ಕೋಲು ಮತ್ತು ಗೋಪಣಿಯಿಂದ ಅವುಗಳನ್ನು ಓಡಿಸುತ್ತಿದ್ದನು. ಬಿಡುವಿನ ವೇಳೆಯಲ್ಲಿ ಅವನು ಸುಂದರವಾಗಿ ಹಾರ್ಪ್ ನುಡಿಸುತ್ತಿದ್ದನು. ಒಂದು ದಿನ ಸ್ಯಾಮ್ಯುಯೆಲ್ ಎಂಬ ಜ್ಞಾನಿಯು ಡೇವಿಡ್ನನ್ನು ಭೇಟಿಯಾದರು. ಮುಂದೆಂದಾದರೂ ಡೇವಿಡ್ ಇಸ್ರೇಲ್ನ ರಾಜನಾಗುತ್ತಾನೆ ಎಂಬ ದೇವರ ಸಂದೇಶವನ್ನು ತಿಳಿಸಿ ಅವನಿಗೆ ಅಭಿಷೇಕ ಮಾಡಿದರು. ಅದೇ ಸಮಯದಲ್ಲಿ ಇಸ್ರೇಲಿಗಳು ಮತ್ತು ಫಿಲಿಷ್ಟಿಯರ ನಡುವೆ ಯುದ್ಧ ಆರಂಭವಾಯಿತು. ಫಿಲಿಷ್ಟಿಯರ ಪರವಾಗಿ ಗೋಲಿಯಾತ್ ಎಂಬ ದೈತ್ಯಾಕಾರದ ಯೋಧನಿದ್ದನು. ಅವನು ಬೆಟ್ಟದಷ್ಟು ಎತ್ತರ ಮತ್ತು ಸಿಂಹದಷ್ಟು ಬಲಶಾಲಿ. ಒಂದು ದಿನ ಸ್ಯಾಮ್ಯುಯೆಲ್ ಎಂಬ ಜ್ಞಾನಿಯು ಡೇವಿಡ್ನನ್ನು ಭೇಟಿಯಾದರು. ಮುಂದೆಂದಾದರೂ ಡೇವಿಡ್ ಇಸ್ರೇಲ್ನ ರಾಜನಾಗುತ್ತಾನೆ ಎಂಬ ದೇವರ ಸಂದೇಶವನ್ನು ತಿಳಿಸಿ ಅವನಿಗೆ ಅಭಿಷೇಕ ಮಾಡಿದರು. ದೊಡ್ಡ ಬೆಟ್ಟದಷ್ಟು ಎತ್ತರ ಮತ್ತು ಸಿಂಹದಷ್ಟು ಬಲಶಾಲಿಯಾಗಿದ್ದನು. ಗೋಲಿಯಾತ್ ಪ್ರತಿದಿನ ಇಸ್ರೇಲಿಗಳಿಗೆ ತನ್ನೊಂದಿಗೆ ಹೋರಾಡಲು ಸವಾಲು ಹಾಕುತ್ತಿದ್ದನು. ಆದರೆ ಅವನ ರೂಪ ಮತ್ತು ಬಲವನ್ನು ನೋಡಿ ಇಸ್ರೇಲ್ ಸೈನಿಕರು ನಡುಗುತ್ತಿದ್ದರು. ತನ್ನ ಸಹೋದರರಿಗೆ ಆಹಾರ ನೀಡಲು ಯುದ್ಧಭೂಮಿಗೆ ಬಂದ ಡೇವಿಡ್ ಗೋಲಿಯಾತ್ನ ಸವಾಲನ್ನು ಕೇಳಿದನು. ನಾನು ಈ ದೈತ್ಯನ ಎದುರು ಹೋರಾಡುತ್ತೇನೆ ಎಂದು ಧೈರ್ಯದಿಂದ ಘೋಷಿಸಿದನು. ತನಗೆ ನೀಡಿದ್ದ ಭಾರವಾದ ಕವಚಗಳನ್ನು ನಿರಾಕರಿಸಿದ ಡೇವಿಡ್ ಕೇವಲ 5 ಕಲ್ಲುಗಳು ಮತ್ತು ತನ್ನ ಗೋಫಣಿಯೊಂದಿಗೆ ಗೋಲಿಯಾತ್ನ ಮುಂದೆ ನಿಂತನು. ದೈತ್ಯ ಗೋಲಿಯಾತ್ ಅಬ್ಬರಿಸುತ್ತಾ ಬರುತ್ತಿದ್ದಂತೆ ಡೇವಿಡ್ ತನ್ನ ಗೋಫಣಿಯಿಂದ ಕಲ್ಲನ್ನು ವೇಗವಾಗಿ ಎಸೆದನು. ಆ ಕಲ್ಲು ನೇರವಾಗಿ ಗೋಲಿಯಾತ್ನ ಹಣೆಗಪ್ಪಳಿಸಿತು. ದೈತ್ಯ ನೆಲಕ್ಕುರುಳಿದನು. ಡೇವಿಡ್ ಜಯಶಾಲಿಯಾದನು. ನಮ್ಮ ನಂಬಿಕೆ ಮತ್ತು ಧೈರ್ಯ ದೊಡ್ಡದಾಗಿದ್ದರೆ ಎಂತಹ ದೊಡ್ಡ ಸವಾಲನ್ನಾದರೂ ಎದುರಿಸಬಹುದು ಎಂಬುದನ್ನು ಡೇವಿಡ್ ಸಾಬೀತುಪಡಿಸಿದನು. ಮುಂದೆ ಇವನೇ ಇಸ್ರೇಲ್ನ ಶ್ರೇಷ್ಠ ರಾಜನಾದನು.